ಫೈನಲಿ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಕುರಿತಾಗಿ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನೀವೆಲ್ಲರೂ ಕೂಡ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಟಿದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ನೀಡೋಕ್ಕೆ ಸಾಧ್ಯ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ನೀವೆಲ್ಲರೂ ಕೂಡ 7ನೇ ಕಂತಿನ ಹಣದ ಬಗ್ಗೆ ಕಾಯ್ತಿದ್ರಿ ಯಾವಾಗ ಬರುತ್ತೆ ಅಂತ. ಇವಾಗ ಗೃಹಲಕ್ಷ್ಮಿ 7ನೇ ಕಂತಿನ ಹಣ ಕುರಿತಾಗೇ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಅದಕ್ಕಿಂತ ಮುಂಚೆ ಪೆಂಡಿಂಗ್ ಅಮೌಂಟ್ ಬಗ್ಗೆ ಕೆಲವು ಅಪ್ಡೇಟ್ಸ್ ಬಗ್ಗೆ ನೀಡ್ಬಿಡ್ತೀನಿ ನಿಮಗೆ. ಇಲ್ಲಿ ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇರೋದು ನಮಗೆ 2 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ, 1-2 ತಿಂಗಳು ಬಂತು, ಆಮೇಲಿಂದ ಬರ್ತಾನೆ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ. ಏನು ಬರುತ್ತಾ ಬರಲ್ವಾ, ಏನು ಸಮಸ್ಯೆ ಆಗಿದೆ, ಏನಕ್ಕೆ ಬರ್ತಾ ಇಲ್ಲ, ಈ ರೀತಿ ಸಾಕಷ್ಟು ಕೂಡ ಕಮೆಂಟ್ ಬರ್ತಾನೆ ಇತ್ತು. ನಿಮ್ಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಏನಂದರೆ ರಾಜ್ಯ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಹಣ ಯಾರ್ಯಾರಿಗೆ ಬಂದಿದೆ ಯಾರ್ಯಾರಿಗೆ ಬಂದಿಲ್ಲ ಎಲ್ಲನೂ ಕೂಡ ಲಿಸ್ಟ್ ಮಾಡಿದ್ದಾರೆ. ಮತ್ತು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರಲ್ಲ ಆ ಒಂದು ಲಿಸ್ಟ್ ಎಲ್ಲನೂ ಕೂಡ ಅಧಿಕಾರಿಗಳಿಗೆ ರೆಡಿ ಮಾಡೋಕ್ಕೆ ಕೇಳಿದ್ದಾರೆ. ಆ ಒಂದು ಲಿಸ್ಟ್ನ ರೆಡಿ ಮಾಡಿಕೊಂಡು ಅಲ್ಲಿ ಯಾರ್ಯಾರಿಗೆ ಬಂದಿರಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಅಮೌಂಟ್ ಆಗಿಬಿಟ್ಟಿದೆಯಲ್ಲ ಆ ಒಂದು ಹಣ ಎಲ್ಲ ಬಂದ್ಬಿಟ್ಟು ಇವಾಗ ಮಾರ್ಚ್ 31ನೇ ತಾರೀಕಷ್ಟರಲ್ಲಿ ಕ್ಲಿಯರ್ ಆಗಬೇಕು. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಬೇಕು ಅಂತ ಹೇಳಿದರೆ ಬಂದಿಲ್ಲದೆ ಇರೋರಿಗೆಲ್ಲರಿಗೂ ಕೂಡ. ಅದರಿಂದ ಪೆಂಡಿಂಗ್ ಅಮೌಂಟ್ ಏನಿದೆಯಲ್ಲ ನಿಮಗೆ ಬರ್ದೇ ಇರೋದು ಅದು ನಿಮಗೆ ಶಾರ್ಟ್ಲಿ ಬರುತ್ತೆ. ಈ ತಿಂಗಳು ಕೊನೆಯಷ್ಟರಲ್ಲಿ ವೆಯ್ಟ್ ಮಾಡಿ. ಮತ್ತು ಇವಾಗ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ನಿಮಗೆ ಬರಬೇಕಂದ್ರೆ ಅಲ್ಲಿ ನಿಮಗೆ ಸಾಕಷ್ಟು ಒಂದು ಪ್ರೋಸೆಸ್ ಇರುತ್ತೆ. ಇಲ್ಲಿ ಸರ್ಕಾರದವ್ರು ಏನು ಮಾಡಬೇಕಾಗುತ್ತೆ ಅಂದರೆ 7ನೇ ಕಂತಿನ ಹಣಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಅದನ್ನ ಒಂದು ಕೊಟೇಶನ್ ಹಾಕಿ ಹಣಕಾಸು ಇಲಾಖೆಗೆ ನೀಡಬೇಕಾಗುತ್ತೆ. ಅಲ್ಲಿ ಅಪ್ರೂವ್ ಪಡ್ಕೊಂಡು ಆ ಒಂದು ಹಣ ಹಣಕಾಸು ಇಲಾಖೆ ಕಡೆಯಿಂದ ಸರ್ಕಾರಕ್ಕೆ ಬರಬೇಕಾಗುತ್ತೆ. ತಿರ್ಗಾ ಸರ್ಕಾರದವರು ಒಂದು ಹಣ ಬಂದಿದ ತಕ್ಷಣ ಏನು ಮಾಡ್ತಾರೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆಯಲ್ಲ ಅಲ್ಲಿಗೆ ಆ ಒಂದು ಅಮೌಂಟ್ನ ಸೆಂಡ್ ಮಾಡ್ತಾರೆ. ಅವ್ರು ಸೆಂಡ್ ಮಾಡಾದ್ಮೇಲೆ ನಿಮಗೆ DPT ಮುಖಾಂತರ ಇಲ್ಲಿ ಹಣ ಬರೋಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಗೃಹಲಕ್ಷ್ಮಿ 7ನೇ ಕಂತಿನ ಹಣ ಎಲ್ಲಿವರೆಗೂ ಪ್ರೋಸೆಸ್ ಬಂದಿದೆ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಬಂದ್ಬಿಟ್ಟು ಸರ್ಕಾರದವರು ಒಂದು ಎಸ್ಟಿಮೇಷನ್ ಹಾಕಿ ಬಜೆಟು ಕೂಡ ಕೊಟ್ಟಾಯಿತು ಹಣಕಾಸು ಇಲಾಖೆಗೆ. ಹಣಕಾಸು ಇಲಾಖೆಯಿಂದ ಸರ್ಕಾರಕ್ಕೂ ಕೂಡ ಹಣ ಬಂದಾಯಿತು. ಇವಾಗ ಫೈನಲ್ ಸ್ಟೆಪ್ ಇತ್ತಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಆ ಒಂದು ಹಣ ಕೂಡ ಬಂದ್ಬಿಟ್ಟು ಇವಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿದೆ. ಇವಾಗ ನಿಮಗೆ ಒಂದು ಸ್ಟೆಪ್ ಇರೋದೇನಪ್ಪ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ನಿಮ್ಗೆಲ್ಲರಿಗೂ ಕೂಡ DPT ಮುಖಾಂತರ ಹಣ ಇಲ್ಲಿ ರಿಲೀಸ್ ಆಗಬೇಕಾಗುತ್ತೆ. ಅದು ಕೂಡ ನಿಮ್ಗೆ ಏನಾಗುತ್ತೆ ಅಂದರೆ ಇಷ್ಟು ಪ್ರೋಸೆಸ್ ಆಗಿರೋದ್ರಿಂದ ಇನ್ನು ಒಂದೇ ಒಂದು ಸ್ಟೆಪ್ಪು ಬಾಕಿ ಇರೋದ್ರಿಂದ ಇನ್ನು ಕೇವಲ ಸ್ವಲ್ಪ ದಿನಗಳಲ್ಲಿ ಅಂದರೆ ಇವಾಗ ಮಾರ್ಚ್ 5ನೇ ತಾರೀಕು ಅಥವಾ 10ನೇ ತಾರೀಕು ಆದಮೇಲೆ ನೀವು ಇವಾಗ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ರಿಸೀವ್ ಮಾಡ್ಕೋತೀರಾ. ಅದು ಕೂಡ ಸ್ವಲ್ಪ ಫಾಸ್ಟಾಗಿ ರಿಸೀವ್ ಮಾಡ್ಕೋತೀರಾ. ಮತ್ತು ಈ ಒಂದು ವಿಡಿಯೋನ ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೋತಾ ಇರ್ತಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೂಡ ಲೈಕ್ ಕೊಡಿ. ಧನ್ಯವಾದಗಳು.